ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕೆಮ್ ಛಾಯಾ. ನಾನು ಛಾಯಾ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಂದು ಇಂಟೆನ್ಷನ್ ಏನು ಈ ಚಾನೆಲ್ ಸ್ಟಾರ್ಟ್ ಮಾಡೋದ್ರಲ್ಲಿ ಅಂದರೆ, ಸಾಧ್ಯ ಆದಷ್ಟು ಕನ್ನಡದಲ್ಲಿ ಇಂಗ್ಲೀಷ್ನ ಬ್ಲೆಂಡ್ ಮಾಡಿ ಕೆಮಿಸ್ಟ್ರಿನ ಹುಡುಗರಿಗೆ ಈಸಿಯಾಗಿ ಅರ್ಥ ಆಗಂಗೆ ಹೇಳ್ಕೊಡೋದು ನಂದು ಇಂಟೆನ್ಷನ್. ಸೊ ನಾನು ಆಲ್ರೆಡಿ ಒಂದು 52 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಅದ್ರದ್ದು ಬೆನಿಫಿಟ್ ಎಲ್ಲ ನೀವು ತಿಳ್ಕೊಳ್ಳಿ. ಈ ಸೆಷನಲ್ಲಿ ನಾವು ಪರ್ಕಿನ್ ಕಂಡೆನ್ಸೇಷನ್ ವಿತ್ ಮೆಕ್ಯಾನಿಸಮ್ ಬಗ್ಗೆ ತಿಳ್ಕೊಳ್ಳೋಣ. ದೀಸ್ ಆರ್ ದಿ ಆಲ್ಡರ್ ಕಂಡೆನ್ಸೇಷನ್, Benzion condensation, Perkin condensation, Knoevenagel condensation. All these are condensation related to carbonyl compound, either aldehyde or a ketone. ಸೊ ನಾನು ಆಲ್ರೆಡಿ 2 ಮೆಕ್ಯಾನಿಸಮ್ಸ್, ಕಂಡೆನ್ಸೇಷನ್ ವಿತ್ ಮೆಕ್ಯಾನಿಸಮ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ, ನೋಡಿ ಅದರದ್ದು ಯುಟಿಲೈಸೇಷನ್ನ ತೊಗೊಳ್ಳಿ. ಒಂದು ಬೆನ್ಸಾನ್ ಕಂಡೆನ್ಸೇಷನು, ಇನ್ನೊಂದು ಆಲ್ಡಾಲ್ ಕಂಡೆನ್ಸೇಷನ್. ಸೊ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಪರ್ಕಿನ್ ಕಂಡೆನ್ಸೇಷನ್ ವಿತ್ ಮೆಕ್ಯಾನಿಸಮ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಪರ್ಕಿನ್ ಕಂಡೆನ್ಸೇಷನ್ ರಿಯಾಕ್ಷನ್ ಯಾವ ಕಾಂಪೌಂಡ್ಸ್ ಆಗುತ್ತೆ ಅಂದರೆ ಆರೋಮ್ಯಾಟಿಕ್ ಕಾಂಪೌಂಡ್ಸ್, aromatic aldehyde and an anhydride. They're going to undergo condensation reaction to form alpha beta unsaturated carboxylic acid. This reaction we are going to call it as Perkins reaction. It's an extension of Aldol condensation or modification of Aldol condensation. Aldol condensation ಏನು ಮಾಡ್ತಾ ಇದ್ದೀವಿ, ನಾವು 2 ಆಲ್ಡಿಹೈಡ್ನ ತಗೊಂಡು ಕಂಡೆನ್ಸೇಷನ್ ಮಾಡ್ತಾ ಇದ್ವಿ. ಆದರೆ ಇಲ್ಲೇನು ಮಾಡ್ತಾ ಇದ್ವಿ, ಒಂದು ಆಲ್ಡಿಹೈಡ್ ಜೊತೆಗೆ ಒಂದು ಅನ್ಹೈಡ್ರೈಡ್ ಕಂಡೆನ್ಸೇಷನ್ ಮಾಡ್ತಾ ಇದ್ದೀವಿ. ದಟ್ಸ್ ವೈ ಇಟ್ಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಆಲ್ಡಾಲ್ ಕಂಡೆನ್ಸೇಷನ್. ಈ ರಿಯಾಕ್ಷನ್ ನಾವೇನು ಮಾಡ್ತೀವಿ ಅಂದರೆ ಇನ್ ಪ್ರೆಸೆನ್ಸ್ ಆಫ್ ಆಲ್ಕಲಿ ಸಾಲ್ಟ್ ಆಫ್ ಎನ್ ಆ್ಯಸಿಡ್ ಜೊತೆಗೆ ಇದನ್ನು ರಿಯಾಕ್ಷನ್ನ ಮಾಡ್ತೀವಿ. ಸೊ ಇಲ್ಲಿ ಆಲ್ಕಲಿ ಸಾಲ್ಟ್ ಏನಿದೆಯಲ್ಲ, ಇಟ್ ಆ್ಯಕ್ಟ್ ಎಸ್ ಎ ಬೇಸ್ ಕೆಟಲಿಸ್ಟ್. ದ ಡಿಫ್ರೆನ್ಸ್ ಏನು ಅಂದರೆ ಆಲ್ಡಾಲ್ ಕಂಡೆನ್ಸೇಷನ್ಗೂ ಪರ್ಕಿನ್ ಕಂಡೆನ್ಸೇಷನ್ಗೂ ಅಲ್ಲಿ ಏನು ಮಾಡ್ತಾ ಇದ್ದೀವಿ, 2 ಆಲ್ಡಿಹೈಡ್ನ ತಗೊಂಡು ಕಂಡೆನ್ಸೇಷನ್ ಮಾಡ್ತಾ ಇದ್ದೀವಿ. ಇಲ್ಲೇನು ಮಾಡ್ತಾ ಇದ್ವಿ, ಒಂದು ಆಲ್ಡಿಹೈಡು ಒಂದು ಅನ್ಹೈಡ್ರೈಡು ಇನ್ ಪ್ರೆಸೆನ್ಸ್ ಆಫ್ ಆಲ್ಕಲಿ ಸಾಲ್ಟ್ ಆಫ್ ಎನ್ ಆ್ಯಸಿಡ್ ವಿಚ್ ಆ್ಯಕ್ಟ್ ಎಸ್ ಎ ಬೇಸ್ ಕೆಟಲಿಸ್ಟ್ ಅದ್ರ ಮೇಲೆ ಮಾಡ್ತಾ ಇದ್ದೀವಿ. ಹಾಗಾದರೆ ಹೇಗೆ ಕಂಡೆನ್ಸೇಷನ್ ರಿಯಾಕ್ಷನ್ನ, ಪರ್ಕಿನ್ ಕಂಡೆನ್ಸೇಷನ್ ರಿಯಾಕ್ಷನ್ನ ಹೇಗೆ ಡಿಫೈನ್ ಮಾಡ್ಬೋದು? ಆರೋಮ್ಯಾಟಿಕ್ aldehyde condenses with acid anhydride in presence of sodium salt of carboxylic acid to form alpha beta unsaturated acid. This reaction we are going to call it as a Perkins reaction. If you want a particular example ಬೇಕು ಅಂದರೆ ಬೆನ್ಸಾಲ್ಡೇಟ್ ತೊಗೊಳ್ಳೋಣ, which is simplest aldehyde, aromatic aldehyde that going to interact with acidic anhydride in presence of sodium acetate which act as a base at 180 degrees centigrade to form cinnamic acid. So this entire reaction we are going to call it as Perkins reaction, which is an extension of Aldol condensation. Benzaldehyde ಏನಾಗಿರುತ್ತೆ, aromatic aldehyde that going to interact with a anhydride. Here we have taken acetic anhydride in presence of sodium acetate to form alpha beta unsaturated acid which is nothing but cinnamic acid. ಸೊ ಮೆಕ್ಯಾನಿಸಮ್ನ ತೊಗೊಳ್ಳೋಣ. ಮೆಕ್ಯಾನಿಸಮ್ 3 ಸ್ಟೆಪ್ಪಲ್ಲಿ ಆಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಅಬ್ಸ್ಟ್ರಕ್ಷನ್ ಆಫ್ ಆಲ್ಫಾ ಹೈಡ್ರೋಜನ್ ಆಫ್ ಅಸಿಟಿಕ್ ಅನ್ಹೈಡ್ರೈಡ್ ಬೈ ಅಸಿಟೇಟ್ ಅಯಾನ್ ಟು ಫಾರ್ಮ್ ಕಾರ್ಬ್ ಅನಯಾನ್. ಸೊ ನಂದು ಬೇಸ್ ಕ್ಯಾಟಲಿಸ್ಟ್ ಏನಿದೆಯಲ್ಲ, ಸೋಡಿಯಂ ಅಸಿಟೇಟ್ ಏನಿದೆಯಲ್ಲ, ಅದರಲ್ಲಿ ಅಸಿಟೇಟ್ ಅಯಾನ್ ಪಾರ್ಟ್ ಏನಿದೆಯಲ್ಲ, that going to interact with a acetic, one of the reactant acetic anhydride to form, it going to obstruct the hydrogen. ಅದೇನು ಮಾಡುತ್ತೆ, ಹೈಡ್ರೋಜನ್ನ ಪುಲ್ ಮಾಡುತ್ತೆ. ಯಾಕೆಂದರೆ ಅಲ್ಲಿ ನೆಗೆಟಿವ್ ಚಾರ್ಜ್ ಇರುತ್ತೆ. ಈ ಹೈಡ್ರೋಜನ್ ಏನಿದೆಯಲ್ಲ ಅದು ಈಸಿಯಾಗಿ ಹೋಗ್ಬಿಡುತ್ತೆ. ಹಂಗಾಗಿ ಅದೇನು ಮಾಡುತ್ತೆ, ಅಬ್ಸ್ಟ್ರಕ್ಷನ್ ಮಾಡುತ್ತೆ. ಇಟ್ ಗೋಯಿಂಗ್ ಟು ಫಾರ್ಮ್ ಎನ್ ಅನಯಾನ್, ಒಂದು ಅನಯಾನ್ ಫಾರ್ಮೇಷನ್ ಆಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಒಂದು ನಮ್ಮದು ಬೇಸು ಮತ್ತು ಒನ್ ಆಫ್ ದಿ ರಿಯಾಕ್ಟೆಂಟ್ ದೇ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಈಚ್ ಅದರ್, they going to form anion. So there will be a negative charge on the carbon. That's why that we are going to call it as carb anion. ಇದು ಫಸ್ಟ್ ಸ್ಟೆಪ್ಪಲ್ಲಿ ಆಗುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ದ ಕಾರ್ಬನ್ ಅಯಾನ್ ವಿಚ್ ಇಸ್ ಫಾರ್ಮ್, ಇಟ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಆಲ್ಡಿಹೈಡ್, ಬೆನ್ಸಾಲ್ಡೇಟ್ ಜೊತೆಗೆ ಇಂಟ್ರಾಕ್ಟ್ ಮಾಡುತ್ತೆ, ಅನದರ್ ರಿಯಾಕ್ಟೆಂಟ್. ಆ್ಯಂಡ್ ಯಾಕೆ ಅದರಲ್ಲಿ ಏನಾಗುತ್ತೆ, ನೆಗೆಟಿವ್ ಚಾರ್ಜ್ ಆಫ್ ದಿ ಕಾರ್ಬನ್ ಅಯಾನ್ ಗೋಯಿಂಗ್ ಟು ಇಂಟ್ರಾಕ್ಟ್ ದಿ ಕಾರ್ಬನೈಲ್ ಕಾರ್ಬನ್ ಟು ಫಾರ್ಮ್ ಅನದರ್ ಅನಯಾನ್ ವಿತ್ ಅ ನೆಗೆಟಿವ್ಲಿ ಚಾರ್ಜ್ಡ್ ಆನ್ ದಿ ಆಕ್ಸಿಜನ್. ಇಲ್ಲೇನಾಗುತ್ತೆ ಅಂದರೆ ನೆಗೆಟಿವ್ಲಿ ಚಾರ್ಜ್ಡ್ ಆನ್ ಕಾರ್ಬನ್ ಇದೆಯಲ್ಲ, ಕಾರ್ಬನೈಲ್ ಕಾರ್ಬನ್ ಇದೆಯಲ್ಲ, ಅದು ಕಾರ್ಬನಯಾನ್ ಕಾರ್ಬನ್ ಇದೆಯಲ್ಲ, ಅದೇನಾಗುತ್ತೆ ಕಾರ್ಬನೈಲ್ ಕಾರ್ಬನ್ ಆಫ್ ದಿ ಬೆನ್ಸಾಲ್ಡೇಟ್ ಇಂಟ್ರಾಕ್ಟ್ ಮಾಡುತ್ತೆ. ಯಾಕೆ ಹೋಗಿ ಅಲ್ಲೇ ಇಂಟ್ರಾಕ್ಟ್ ಮಾಡುತ್ತೆ ಅಂದರೆ, ನಿಮಗೆ ಗೊತ್ತಿದೆ ಎಲ್ಲ ಕಾರ್ಬನೈಲ್ ಕಾಂಪೌಂಡಲ್ಲಿ C+O ಏನಿರುತ್ತಲ್ಲ, ಇಟ್ ಈಸ್ ಹೈಲಿ ಪೋಲಾರ್ ಇನ್ ನೇಚರ್. ದೆರ್ ವಿಲ್ ಬಿ ಸ್ಲೈಟ್ಲಿ ನೆಗೆಟಿವ್ ಚಾರ್ಜ್ ಆನ್ ದಿ ಆಕ್ಸಿಜನ್, ಸ್ಲೈಟ್ಲಿ ಪಾಸಿಟಿವ್ ಚಾರ್ಜ್ ಆನ್ ದಿ
ಕಾರ್ಬನ್. ಯಾಕೆ ಅಂದರೆ ಆಕ್ಸಿಜನ್ ಇಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ನೇಚರ್, ಹಂಗಾಗತ್ತೆ ಪಾರ್ಷಿಯಲಿ ಏನಾಗುತ್ತೆ ಅದು ಆಕ್ಸಿಜನ್ ಏನಾಗುತ್ತೆ ಬಿಕಾಸ್ ಆಫ್ ಮೋರ್ ಎಲೆಕ್ಟ್ರೋನೆಗೆಟಿವ್, ಸೊ ಇಟ್ ಗೋಯಿಂಗ್ ಟು ಹ್ಯಾವ್ ಮೋರ್ ಎಲೆಕ್ಟ್ರಾನ್ ಡೆನ್ಸಿಟಿ ಟುವರ್ಡ್ಸ್ ಆಕ್ಸಿಜನ್. ಹಾಗಾಗಿ ಕಾರ್ಬನ್ ಮೇಲೆ ಏನಾಗುತ್ತೆ ಪಾರ್ಷಿಯಲಿ ಪಾಸಿಟಿವ್ ಚಾರ್ಜ್ ಬಂದಿರುತ್ತೆ, ಆಕ್ಸಿಜನ್ ಮೇಲೆ ಪಾರ್ಷಿಯಲಿ ನೆಗೆಟಿವ್ ಚಾರ್ಜ್ ಬಂದಿರುತ್ತೆ. ಹಂಗಾಗಿ ಏನಾಗುತ್ತೆ, ಸೊ ನಿಮ್ದು ಏನಿದೆಯಲ್ಲ ನೆಗೆಟಿವ್ಲಿ ಚಾರ್ಜ್ ಅಯಾನ್ ಇದೆಯಲ್ಲ, ಅನಯಾನ್ ಇದೆಯಲ್ಲ, ದಟ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ನ್ಯೂಕ್ಲಿಯೋಫೈಲ್, ದಟ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಕಾರ್ಬನೈಲ್ ಕಾರ್ಬನ್ ವಿಚ್ ಆ್ಯಕ್ಟ್ ಎಸ್ ಎ ಎಲೆಕ್ಟ್ರೋಫೈಲ್ ಸೈಟ್. ಅವಾಗ ಅವೆರಡರ ಮಧ್ಯೆ ರಿಯಾಕ್ಟ್ ಆಗುತ್ತೆ. ದೇರ್ ಬೈ ಐ ಆಮ್ ಗೋಯಿಂಗ್ ಟು ಗೆಟ್ ಅನದರ್ ಅನಯಾನ್ ಲೈಕ್ ದಿಸ್. ಥರ್ಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತಂದರೆ, ಇದೇನು ನಮಗೆ ಅನಯಾನ್ ಬಂತಲ್ಲ, ದಟ್ ಅನಯಾನ್ ಗೋಯಿಂಗ್ ಟು react with water to form ಆಲ್ಡಾಲ್ ಫಾರ್ಮೇಷನ್ ಆಗುತ್ತೆ, ಅಥವಾ ಮಾಡಿಫೈಡ್ ಆಲ್ಡಾಲ್ ಫಾರ್ಮೇಷನ್ ಆಗುತ್ತೆ. ಅದರಲ್ಲಿ ಏನು ಮಾಡ್ತೀನಿ ನಾನು ಅಂದರೆ ಹೈಡ್ರಾಲಿಸಿಸ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಐ ಆಮ್ ಗೋಯಿಂಗ್ ಟು ಗೆಟ್ ಸಿನಮಿಕ್ ಆ್ಯಸಿಡ್ ಅಲಾಂಗ್ ವಿತ್ ಅಸ್ಟಿಕ್ ಆ್ಯಸಿಡ್. ಎಗೇನ್ ಹೈಡ್ರಾಲಿಸಿಸ್ ಮಾಡಿದಾಗ ನಾನು ಇಲ್ಲಿ ಡಾಟೆಡ್ ಲೈನ್ನ ತೋರಿಸಿದ್ದೀನಿ. ಒಂದು ಕಡೆಗೆ OH ಅಟ್ಯಾಚ್ ಆಗುತ್ತೆ, ಇನ್ನೊಂದು ಕಡೆಗೆ H ಅಟ್ಯಾಚ್ ಆಗುತ್ತೆ. ಸೊ OH ಅಟ್ಯಾಚ್ ಆಗಿದ ಕಡೆಗೆ ಏನಾಗುತ್ತೆ, ನಿಮಗೆ CH3COOH ಬಂತು. ಎಲ್ಲಿ H ಅಟ್ಯಾಚ್ ಆಯ್ತಲ್ಲ ಅಲ್ಲಿ ನಿಮಗೆ ಸಿನಮಿಕ್ ಆ್ಯಸಿಡ್ ಬಂತು. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ವಾಟರ್ ಜೊತೆಗೆ ಇಂಟ್ರಾಕ್ಟ್ ಮಾಡುತ್ತೆ. ಆಮೇಲೆ ವಾಟರ್ನ ರಿಮೂವ್ ಆಗುತ್ತೆ. ವೆನ್ ಇಟ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಬೇಸ್ ಜೊತೆಗೆ ಇಂಟ್ರಾಕ್ಟ್ ಮಾಡುತ್ತೆ, ಅಲ್ಲಿ ಅಗೇನ್ ಅಬ್ಸ್ಟ್ರಕ್ಷನ್ ವಿತ್ ಪ್ರೋಟಾನ್ ಆಗುತ್ತೆ. ಸೊ ಹಾಗಾಗಿ ವಾಟರ್ ರಿಮೂವ್ ಆಗುತ್ತೆ. ದೇರ್ ಬೈ ಯು ಆರ್ ಗೋಯಿಂಗ್ ಟು ಗೆಟ್ ಅನ್ಸ್ಯಾಚುರೇಟೆಡ್ ಅನ್ಹೈಡ್ರೈಡ್ ಬರುತ್ತೆ. ಅದರಲ್ಲಿ ಹೈಡ್ರಾಲಿಸಿಸ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಸಿನಮಿಕ್ ಆ್ಯಸಿಡು ಅಸ್ಟಿಕ್ ಆ್ಯಸಿಡ್ ಬರುತ್ತೆ. ದಿಸ್ ದ ವೇ ವಿ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ದಿ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಆ್ಯಸಿಡ್. ದಿಸ್ ರಿಯಾಕ್ಷನ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಪರ್ಕಿನ್ಸ್ ರಿಯಾಕ್ಷನ್. ಮತ್ತು ಸಮರೈಸ್ ಮಾಡೋದಾದರೆ ಪರ್ಕಿನ್ ರಿಯಾಕ್ಷನ್ ಏನಾಗುತ್ತೆ, ಇಟ್ಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಆಲ್ಡಾಲ್ ಕಂಡೆನ್ಸೇಷನ್. ಇಲ್ಲೇನಾಗುತ್ತೆ, ಕಂಡೆನ್ಸೇಷನ್ ಆಗುತ್ತೆ. ಯಾವ್ಯಾವ್ದ್ರ ಮಧ್ಯೆ ಕಂಡೆನ್ಸೇಷನ್ ಆಗುತ್ತೆ, ಆರೋಮ್ಯಾಟಿಕ್ ಆಲ್ಡಿಹೈಡ್ ಆ್ಯಂಡ್ ಅನ್ಹೈಡ್ರೈಡ್ ಜೊತೆಗೆ ಕಂಡೆನ್ಸೇಷನ್ ಆಗುತ್ತೆ ಇನ್ ಪ್ರೆಸೆನ್ಸ್ ಆಫ್ ಬೇಸ್ ಕೆಟಲಿಸ್ಟ್, ವಿಚ್ ಹಿಯರ್ ವಿ ಹ್ಯಾವ್ ಟೇಕನ್ ಅಸ್ಟಿಕ್ ಅನ್ಹೈಡ್ರೈಡ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಅಸ್ಟಿಕ್ ಅನ್ಹೈಡ್ರೈಡು ಮತ್ತು ನಮ್ಮದು ಬೇಸ್ ಏನಿದೆಯಲ್ಲ ಸೋಡಿಯಂ ಅಸಿಟೇಟ್ ಇದೆಯಲ್ಲ ಅವೆರಡು ಇಂಟ್ರಾಕ್ಟ್ ಆಗುತ್ತೆ. ಇಂಟ್ರಾಕ್ಟ್ ಆಗಿ ನನಗೇನಾಗುತ್ತೆ, ಕಾರ್ಬನಯಾನ್ ಫಾರ್ಮೇಷನ್ ಆಗುತ್ತೆ. ದಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ದ ಕಾರ್ಬನಯಾನ್ ವಿಚ್ ಇಸ್ ಫಾರ್ಮ್ಡ್ ಇನ್ ದಿ ಫಸ್ಟ್ ಸ್ಟೆಪ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಅನದರ್ ನಮ್ಮದು ರಿಯೇಜೆಂಟ್ ಏನಿದೆಯಲ್ಲ ಅದ್ರ ಜೊತೆಗೆ ಇಂಟ್ರಾಕ್ಟ್ ಆಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಬೆನ್ಸಾಲ್ಡಿಹೈಡ್. ಅದ್ರ ಜೊತೆಗೆ ಇಂಟ್ರಾಕ್ಟ್ ಮಾಡುತ್ತೆ. ಇಟ್ ಗೋಯಿಂಗ್ ಟು ಅಟ್ಯಾಕ್ ದಿ ಕಾರ್ಬನೈಲ್ ಕಾರ್ಬನ್. ದೇರ್ ಬೈ ಐ ಆಮ್ ಗೋಯಿಂಗ್ ಟು ಗೆಟ್ ಅನದರ್ ಅನಯಾನ್ ವಿಚ್ ಗೋಯಿಂಗ್ ಟು ಹ್ಯಾವ್ ನೆಗೆಟಿವ್ ಚಾರ್ಜ್ ಆಫ್ ದಿ ಆಕ್ಸಿಜನ್. ಇಲ್ಲೇನಾಗುತ್ತೆ ಅಂದರೆ ಮತ್ತೆ ರಿಯಾಕ್ಷನ್ ಆಗುತ್ತೆ. It going to interact with water, and also we are going to remove water, and it undergoes hydrolysis to form alpha beta unsaturated cinnamic acid. This reaction we are going to call it as Perkins reaction. Thank you.